ನೋಡ್ರಿ ಪ್ರತೀಕ್ದು ವೈಭೋಗ ಲಕ್ಷ್ಮಿ ಕೂರ್ಸ್ತಂಗ್ ಕೂರ್ಸಿದಿರಲ್ಲ ಜಾನ್ವಿ ಅವ್ರ ಡ್ಯಾಡಿ ಇವರು ಯಾರಮ್ಮ ಮಧು ಅಕ್ಕ ಮತ್ತೆ ಜಾನ್ವಿ ಅವ್ರ ನಮ್ಮ ಡ್ಯಾಡಿಗೆ ಊಟ ಕೊಡೋದು ಬಿಟ್ಬಿಟ್ಟು ಆಟಗಳು ಆಡ್ತವ್ರೆ. ಏನಾಯ್ತು ವಿಡಿಯೋ ಕರ್ಗಿ ಅಂತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಲ್ಲೋಡಕ್ಕ ನಾಚ್ಕೊ ನೋಡಿ ಗೈಸ್ ಮಸಾಲೆ ದೋಸೆ ಮಾಡಿದಾರೆ. ಹಾಯ್ ಮಾಡು ಆನವ್ ಹಾಯ್ ಗೈಸ್. ನೀವೆಲ್ಲರೂ ಕೇಳ್ತಿದ್ರಿ ಯಾಕೆ ಜಾನ್ವಿ ಬ್ಲಾಕ್ ಕಲರ್ ಡ್ರೆಸ್ ಕಂಸ್ತೀವಿ ನನಗೆ 10,000 ಬಟ್ಟೆ. ನೋಡಿ ಪ್ರತೀಕ್ ಅವರು ಎಲ್ಲ ಆಂಟಿದಿರ್ ಜೊತೆ ಗಾಸಿಪ್ ಮಾಡ್ತಾ ಇದ್ದಾರೆ ಗಾಯ್ಸ್. ಇವರೆಲ್ಲ ಅಟ್ಯಾಕರ್ಸ್ ನೋಡಿ ಹೆಂಗೆ ಗ್ಯಾಂಗ್ ಕಟ್ಕೊಂಡು ಗ್ಯಾಂಗ್ಸ್ಟರ್ಸ್ ವಾರೇ ವಾ. ಕೆಫೆಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಫೀಮೇಲ್ಸ್ ಆರ್ ಸೋ ಸಿಂಪಲ್ ಗೈಸ್. ಆದ್ರೆ that is very true. Females are so simple. men are so simple. ನೋ ಕಾಂಪ್ಲಿಕೇಟೆಡ್. ಅವ್ರು ಮ್ಯಾಸ್ಕ್ಯುಲೈನ್ ಆದ್ರೆ ಅವ್ರಿಗೆ ಫೆಮಿನೈನ್ ಎನರ್ಜಿ ಬೇಡ, ಅವ್ರಿಗೂ ಮ್ಯಾಸ್ಕ್ಯುಲೈನ್ ಎನರ್ಜಿನೇ ಬೇಕು. ಅವ್ರಿಗೆ ಬೇಕಾದಂಗೆ ನಾವು ಮ್ಯಾಸ್ಕ್ಯುಲೈನ್ ಗೆ ಫೆಮಿನೈನ್ ಎರಡಕ್ಕೂ ಸ್ವಿಚ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಅಂಡ್ ಐ ಲವ್ ದಿಸ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೈಸ್ ನಾಳೆಯ ವ್ಲಾಗ್ ಈಗಲೇ ಅಂದರೆ ಮಾಡ್ತಾ ಇದ್ದೀನಿ. ಅಂದರೆ ಪ್ರತೀಕ್ ಬೇಗ ಹೋಗ್ಬಿಟ್ರು. ಹಿಂಗೆ ಹೇಳೋದು ನಾನು ಅರ್ಥ ಆಗ್ತಾ ಇಲ್ಲ ನನಗೆ. ಬಟ್ ಸ್ಟಿಲ್ ನಾನಿವತ್ತು ನಿಮ್ಮೆಲ್ರಿಗೂ ಈ ಮನೆಯ ಓನರ್ ನಮ್ಮ ಓನಳ್ಳಿ ಚಿಕ್ಕಪ್ಪನ ತೋರಿಸ್ತೀನಿ ಬನ್ನಿ. ನೀವು ನನ್ನ ಹುಡ್ಕೊಂಡು ಬಂದ್ರಾ? ಹಾಲು ಕುಡಿಸ್ತಿದ್ದೆ ನಾನು. ಇವರೇ ನಮ್ಮ ಚಿಕ್ಕಪ್ಪ, ಜಾನ್ವಿ ಅವ್ರ ಡ್ಯಾಡಿ ಇವರು. ಯಾರಮ್ಮ ಯಾರಿಲ್ಲ, ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಜಾನ್ವಿ ಥರನೇ ಇದ್ದಾರೆ ತಾನೇ ಗೈಸ್. ಅಂಕಲ್ ಹೆಂಗಿದ್ದೀರಾ? ಏನು ಮಾಡ್ತಿದ್ದೆ? ಅವ್ಳಿಗೆ ಹಾಲು ಕುಡಿಸ್ತಾ ಇದೆ. ನಿಮ್ಮ ಮಗನಿಗೆ ನಾನು ರೆಡಿ ಮಾಡಿ ಚಟ್ನಿ ಇಕ್ಕಿ ಇದಾಕಿ ಆನವ್ಗ. ಮೇಲೆಲ್ಲ ಹೋದ್ನಲ್ಲ, ಊಟ ಮಾಡಿದ್ರಾ? ಹ್ಞೂ ಅಂಕಲ್, ನೀವು ಮಾಡಿದ್ರಾ? ಲೈಟ್ ಬೇಕಾ? ಬೇಡ ಬೇಡ ಕೆಲಸ ಎಲ್ಲ ಇಲ್ಲಿ ನೋಡಿ, ಎಲ್ಲಾನು ಒಂದೊಂದು ಕಡೆ ಅಂಕಲ್. ಯಪ್ಪ ಹುಡುಗ ಹುಡುಗಿರು ನೋಡಿ, ಹುಡುಗ. ಆಯಿತು ಅಂಕಲ್, ನಿಮ್ಮದು ಹಾಕೊಡ್ಲಾ? ಅಲ್ಲೇ ತಿನ್ಬೇಕಲ್ಲ. ಗೊತ್ತು, ನೀವಾ ಇಲ್ಲೇ ತಿಂತೀರೇನೋ ಅಂತ. ನಾನು ಊಟನೇ ಬೇಡ ಅಲ್ಲೇ ಮಾಡಿ ಸೊರೈತಲ್ಲ ಈಗ. ಆಕಾಶ ಬಿಟ್ಟು ಹೌದೌದು, ಇಲ್ಲಾಂದ್ರೆ ಇಲ್ಲಿ ಮುಟ್ಟಂಗಿಲ್ಲ. ಹಂಗೆ ಇದೆಯಾ? ಅದೇನೆ ಕ್ಲೀನಾಗಿದೆ. ಏನು ಅಲ್ಲಿ 4-5 ಜನ ಭಾಳ ಬಂದರೂ ಎಲ್ಲ ಫುಲ್ ಅದೇ. ಅಂದರೆ ನಮ್ಮ ಚಿಕ್ಕಪ್ಪ ಏನು ಹೇಳ್ತಿದ್ದಾರೆ ಅಂದರೆ, ನಾವೇನು ಕಾನ್ಸೆಪ್ಟಲ್ಲಿ ಮಾಡ್ಕೊಂಡ್ವಿ ಅಂದರೆ, ಇಲ್ಲಿ ವೆಜ್ ಮಾಡೋದು ಅಂದರೆ ಜಸ್ಟ್ ಬ್ರೇಕ್ಫಾಸ್ಟು ಆ ಥರ ಏನಾದರೂ ಸಣ್ಣ ಪುಟ್ಟದು ಇಲ್ಲೇ ಇರುವಾಗ, ನಾನ್ ವೆಜ್ ಮಾತ್ರ ಮೇಲ್ಗಡೆ 4th ಫ್ಲೋರಲ್ಲೇ ಕುಕ್ ಮಾಡೋದು, ಆ ಥರ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು. ಅದೇ ಬೆಸ್ಟ್ ಅಲ್ವಾ, ಮಾಡಿದ್ದು ಕರೆಕ್ಟ್ ಅಲ್ವಾ, ಚೆನ್ನಾಗಿದೆ ಅಲ್ವಾ ಐಡಿಯಾ ಅಂತ ಹೇಳ್ತಾರೆ. ಮಲ್ಕೊಳ್ಳೋದು ಆಗಕ್ಕಿಲ್ಲ ಕಣಪ್ಪ ಇವನ್ನ ಮೇಂಟೈನ್ ಮಾಡೋಕ್ಕೆ. ಮಗ ಅಂದರೆ ಡ್ರಾಮಾ ಮಾಡ್ತಾನೆ. ಹ್ಞೂ ಗೊತ್ತಾಯ್ತೈತೆ. ಬಟ್ಟೆ ಹಾಕ್ಬೇಕಿತ್ತು. ತಾತ ಇವಾಗ್ಲೂ ನೀವು ಇಬ್ಬರೇ ಮಲ್ಕೋಬೇಕಾ ಜೊತೆಗೆ? ಇಷ್ಟಪ್ಪ ತಂದಿದ್ಯಲ್ಲ ಪ್ರಭಾ. ಸೊಳ್ಳೆ ಸೊಳ್ಳೆ. ಅಯ್ಯೋ ಹಿಕ್ಕಿ ಸಣ್ಣ ತರಬೇಕಾಗಿತ್ತು. ಇಲ್ಲ ಅಯ್ಯೋ ತಂದ್ಕೊಟ್ಟಿರೋದ್ರೆ ಸುಮ್ಮನೆ ಇಸ್ಕೋ. ಅದನ್ನೇ ಅದೆಲ್ಲ ಹೋಲ್ಸೋಣ ಹಳೆ ಅಂಗಡಿ ಸಿಕ್ಕಿದ್ದು. ಬರ್ತೀನಿರೋ ನಾನು ನೀನು ಮಲ್ಕೊಳ್ಳೋಣ. ಇವನ್ನೆಲ್ಲ ಇದ್ದು ಒದ್ದೋಡ್ಸೋಣ. ಏನು ಇವಳು ಪಕ್ಕ ಮಲ್ಕೋತೀಯ ನೀನು? ಇಟ್ಕ ಮಮ್ಮಿ. ತಗೋ ನಂಗೆ ಇದನ್ನು ಬೇರೆ ತಗೊಡು.
ಹಂಗೆ ನೀ ತಂದಿದ್ದು ಹಂಗೆ ಮಡಗಿದ್ದೀನಿ ಮೂರಿತ್ತು ಒಂದು ಇನ್ನೊಂದಲ್ಲಿ ಅದು ಚೇಂಜ್ ಮಾಡಿಬಿಟ್ಟಿದ್ದೀನಿ ಹಾಕೊಬಿಟ್ಟಿದ್ದೀನಿಲ್ಲ. ಇವು ಫ್ಯಾನ್ ಆಫ್ ಮಾಡಿ ರೆಡಿ ಏನು ರೆಡಿ ಈ ಪಾಟಿ ಚಳಿಲಿ ತಾತ ಮನೆಗೆ ಬಂದೋಳಲ್ವ ಇವ. ಲೇ ಅಜ್ಜಿ ಮನೆ ಕತ್ತಳ ತಾತತ್ತವ ನೀನಕ್ಕೆ ಮನಗಿದ್ಯಾ ಬಾ. ತಾತ ನಮ್ಗೆ ಆಮೇಲೆ ಅವ್ರಿಗೆ ಮನಿಕವ 3 ಜನ ಮಲ್ಕೋಬೋದು. ಸರಿ ಬಾ ಮಲ್ಕೋ. ಏ, ಇಲ್ಲ, ಮಲ್ಕೋ. ಬಾ, ಹಿಡಿಯೋದು ತೆಗಿ. ನಿನ್ನ ಮಗಳು ಹಿಡಿಯೋದು ತೆಗಿ. ಅವಳು ಇನ್ನತ್ತ ಮಲಿಕ ಬಿಡ್ತಾಳ. ನನ್ನ ಹತ್ರ ಮನಿಕೊಂಡಿದ್ದೆ. ಅಮ್ಮ ಮಲಿಕೊಂತೀನಮ್ಮ ಇವಾಗ ಸಾಕಾಗೈತೆ. ಸಾಕಾಗಿವ ನನ್ನ ಕಂದ. ಮನಿಕೋ. ಅಜ್ಜಿ ಅಂತ ಬಡ್ಕತ್ತಿದ್ದವಳು ಅವಳೇ. ಅಜ್ಜಿ ಅಂತ ಬಡ್ಕತ್ತಿದ್ದವಳು ಅವಳೇ. ಮರಿಯಾಗ ತನಕ ನಮ್ ಕೊಡೋ ಅಂತ ಹೇಳೋ ಬಂದು. ಅಪ್ಪ ಊಟ ಮಾಡೋಗ್ರಿ, ಟೈಮ್ ಆಯ್ತು. ಏನೇ ಇವು ಏಮ ಹಿಂಗಿದ್ರೆ ಏನೇ ಏನ್ ಮಾಡೋದು? ಟೈಮ್ ಗೊತ್ತಿದ್ದ ತಿನ್ಲು ಈಗ ತಿನ್ಲು, ಅವ್ರ ಟೈಮಿಂಗ್ಸ್ ಈಗಂತೆ, ಈಗ ತಿನ್ಲು. ಹೋಗು ನಿನ್ ಮೊಮ್ಮಕ್ಳ ಜೊತೆ ನೀನ್ ಮಲ್ಕೋ ಹೋಗು. ಲೇ ಮಗ ಬಿಟ್ಬಿಟ್ಟು ಎಲ್ಲಿಗೆ ಬಂದೆ ನೀನು ಒಬ್ಳೆ? ಅವ್ರಿಬ್ರು ಕಿತ್ತಾಡ್ತಾ ಇದ್ರು, ನಾನ್ ಎತ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅವಾಗಿಂದ ನೋಡ್ಕೊಂಡು ಸಾಕಾಯ್ತು ಯಾರು? ನಾನು ಮಧು ಅಕ್ಕ ಮತ್ತೆ ಜಾನ್ವಿ ಅವ್ರ ನಮ್ಮ ಡ್ಯಾಡಿಗೆ ಊಟ ಕೊಡೋದು ಬಿಟ್ಬಿಟ್ಟು ಆಟಗಳು ಆಡ್ತವ್ರೆ. ನೀನ್ ಕೊಡೋದು ನಾನು ಎತ್ಕೋತೀನಿ, ನಾನು ಕೊಡೋದು. ಈಗ ಅಲ್ಲೋಗ ಫೋಟೋ ತೆಗಿತೀನಿ, ಒಂದು ಫೋಸ್ ಕೊಟ್ಟು. ಬಾ 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 ನವಿಲಿ ಓಡ್ಬಾ, ಇಲ್ಲಿ ಬಾ, ಓಡ್ಬಾ. ಈಗ ಓಡು. ಹಾಫ್ ಕೊರಿಯನ್ ಹಾಫ್ ಇಂಗ್ಲಿಷ್. ಕೊರಿಯನ್ ಭಾಷೆನೇ ಅದು. ಸೌಂಡ್ ಮಾಡ್ತಾನೆ. ಏನಾಯ್ತು? ವಿಡಿಯೋ ಫೋಟೋ ಫೋಟೋ ತೆಗಿತಾನೆ ಎಲ್ರು. ಅನ ಫಸ್ಟ್ ಸ್ಮೈಲ್. ಇದು ಒಳ್ಳೆ ಮಗ. ಅಣ್ಣ ಫೋಟೋ ತೆಗಿ. You have a very bright future, Anna. ಕಿಡ್ತಪ್ಪುಲ್ಲು. ಅಂಕಲ್ ನೀವು ಇನ್ಸ್ಪೆಕ್ಷನ್ ಆಫೀಸರಾ ನೀವು? ಗೊತ್ತಿಲ್ಲ ಅಂಕಲ್ ಅಲ್ಲಿ ಇಟ್ಟವ್ರು. ಸ್ಟಡಿ ರೂಮ್ ಕರ್ಗಿ ಅಂತೆ. ಬರ
ಆಫ್ ಮಾಡು ಮತ್ ಮಾಡ ಅಲ್ಲಿ ತಾತ ಗುಡ್ ನೈಟ್ ಬಾಯ್. ನೋಡಿಲ್ಲ ಅವನು ಕಲ್ಲೇ ನೋಡ್ತಾವ್ ಕಣೆ. ಕೆಳಗಡೆ ಅಲ್ಲಿ ಬಾಯ್ ಮಾಡು ನೋಡಿಲ್ಲ ಅಕ್ಕ ಬೇರೆ ಮಾಡ್ರಿ ಇನ್ನೊಂದ್ಸಲ ಆಟ ಆಡಿಸ್ತವ್ರು ನೋಡಿ ಗೈಸ್ ಮಗುನ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಟ್ಬಿಡಮ್ಮಿ ಬೇರೆದು ಹಾಕ್ಕೊಡ್ತೀನಿ. ಇಲ್ಲೋಡಕ್ಕ ನಾಚ್ಕೊ. ಸೂಪರ್ ಓಕೆ. ಕಳಿಸ್ಬಿಟ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಲ್ವಾ ಮಮ್ಮಿ? ಕಳಿಸ್ಬಿಟ್ರೆ ನೈಟಿಲೇ ಸಾಕು ನನಗೆ ಜ್ಯೂಸು. ನಮ್ಮ ಮನೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನೋಡ್ದ ಅವಳಿಗೆ ಮಾತ್ರ ಹಾಕೊಟ್ಬಿಟ್ಟವಳೆ. ಹಂಗೆಲ್ಲ ಅನ್ಕೊಂಬೇಡ, ನಿಂಗೆ ಕೊಡ್ತಾಳೆ, ನೀನೇ ಅವ್ರ ಮಗಳು. ಓವರಾಗಿ ಆಡ್ತಾಳೆ ಜಾನ್ವಿ. ದೋಸೆ ಫ್ರಿಜ್ ರಿಪೇರಿ ಅವರೇ. ಗೈಸ್ ಈಗ ನಾನು ಮೇಲೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನೋಡಿ ಹಿಂಗಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಅಂದರೆ ಸ್ವಲ್ಪ ಕೋಲ್ಡ್ ಥರ ಆಗ್ಬಿಟ್ಟಿದೆ ಅಲ್ವಾ. ಆಲ್ ದಿ ಬೆಸ್ಟ್. ಎಕ್ಸಾಮ್ಗೆ ಹೋಗ್ತಾ ಇರೋದು. ನೀನೆಲ್ಲ ಹೋಗ್ತಾ ಇದೀಯಪ್ಪ ಸರ್ ಅಂಕಲ್? ಬೆಳಗ್ಗೆ ಇದ್ರೆ ಏನು ಮಾಡಬೇಡ, ಬ್ರೇಕ್ಫಾಸ್ಟ್ ಬೇಕಾದ್ರೆ ವೆಜಿಟೇಬಲ್ ಹೊರಟೋಗಿ ಸಂಜೆನಾ ಸಾಯಂಕಾಲ ಬೆಳಿಗ್ಗೆ ಬೇಕಾದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ 8 ಗಂಟೆ 9 ಗಂಟೆ ಇರಬೇಕು. ಎಲ್ಲಿ? ರಜತಾದ್ರಿ ಹೋಟ್ಲ್ ಅಂತ. ಏನದು? ಫ್ಲವರ್ ಪೆಟಲ್ಸ್. ಪೆಟಲ್ಸ್ ಅದು. ನೋಡಿ ಗೈಸ್, ಮಸಾಲೆ ದೋಸೆ ಮಾಡಿದಾರೆ. ಏನಜ್ಜಿ ಹೆಂಗೆ ಕೊಟ್ಟಿದ್ರು? ಇವಾಗ ನಮ್ಮ ಮಧು ಅಕ್ಕ ಆ್ಯಕ್ಚುಲಿ ಏನು ಮಾತಾಡ್ತಿದ್ರು ಅಂದರೆ ಅವ್ರ ಅಣ್ಣನ ಬಗ್ಗೆ. ನಮ್ಮ ಮಾವ ಕನ್ಸಲ್ಲಿ ಬಂದಿದ್ರಂತೆ ಅಂತಾನೆ ಹೇಳ್ತಾ ಇದ್ರು ನಮ್ಮ ಅಜ್ಜಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ರೆ ಏನು ಅನ್ಕೊಂಡೆ ಅಜ್ಜಿ ನೀನು? ಈ ತಟ್ಟೆ ತವಾ ಅನ್ಕೊಬಿಡ್ತಂತೆ. ನೋಡ್ದೆ ಇವಳು ತವದಲ್ಲೇ ಕೊಟ್ಟವಳಲ್ಲ ದೋಸೆನ. ನಮ್ ಶೆಫ್ ನೋಡಿ ಗೈಸ್. ಯಾಕಮ್ಮ? ಕರೆಕ್ಟ್. ಬಾ ನೋಡಿ, ಊರ ಹತ್ರ ಹೋಗ್ಬಿಟ್ಟು ಬರಲ್ಲ ಅಂತವನೆ. ಬಾ ಆಚೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ.
ಆನವ್ ನೋಡಿ ಕರಿತೀನಿ ನೋಡ್ರಿ ಬಾ ಹಾ ಇಲ್ಲಿ ಬಾರವಾ ಮನೆಗೆ ಹೋಗೋಣ ಮೇಲೆ ಹೋಗೋಣ ಮೇಲೆ ಹೂ ಲೇ ಲೇ ಆನವ್ ಹಾ ತರ ಬೇಕು ಎಂಟರ್ಟೈನ್ಮೆಂಟು ಹಾ ಬಾ 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 ಹಾಯ್ ಮಾಡು ಆನವ್ ಹಾಯ್ ಜುಟ್ಟು ಪಿಳ್ಳೆ ತೋರಿಸು ನಿಂದು ಜುಟ್ಟು ಪಿಳ್ಳೆ ಅದು ಮುದ್ದಿನಳು ಅದು ಹ್ಞೂ ಹ್ಞೂ ಶೋ ಎಷ್ಟು ಆಡ್ತಾನೆ ನೋಡ ನೇಣೆ ಕಟ್ಟು ಅಂತೀವಿ. ಜೋಲಿಗೆ ಏನಂತೀರಾ ನೇಣೆ ಕಟ್ಟು ಕೂಂಬ್ಗೆ ಏನಂತೀರಾ ಬಾಚಣಿಗೆಗೆ ಚೀಪ್ ಅಂತಾರೆ ಆಮೇಲೆ ಇದು ಬಾಂಡ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿಗೆ ಏನಂತೀರಾ ಡೇಕ್ಸ ಓನ ಬಂಗಾರಿ ಶಾಮಿ ಬಂಗಾರಿ ಅಮೀಯ ಬಂಗಾರಿ ಇಲ್ಲಿ ಆನವ್ ಅಯ್ಯೋ ಕಂದ ಜಾನು ಏನ್ ಹೆಸರು ಅಪ್ಪಿ ನನ್ನ ಹೆಸರೇನು ಜಾನು ಜಾನು ಅಣ್ಣ ಇಟ್ ಈಸ್ ಅ ಸೀಪಿಂಗ್ ಟೈಮ್ ನನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಎಂಥ ಮಕ್ಕಳು ನಿಮ್ಮೆಲ್ರಿಗೂ ಕಂಪೇರ್ ಮಾಡಿಕೊಂಡ್ರೆ ನನ್ನ ಮಕ್ಕಳು ಮುದ್ದೆ ಏನೋ ನಿಮಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನನ್ನ ಮಕ್ಕಳು ಮುತ್ತೆ ಅಂದೆ ಏನು ಬಂತು ನೋಡ್ರಿ ಪ್ರತೀಕ್ದು ವೈಭೋಗ ಲಕ್ಷ್ಮಿ ಕೂರ್ಸ್ತಂಗೆ ಕೂರಿಸಿದಿರಲ್ಲ ಅಲ್ಲ ಕಣಮ್ಮ ಬಟ್ ನಾನು ಇವಾಗೆಲ್ಲ ಹಾಕೊಂತೀನಿ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ ಅವಳು ಬೀರೋಲಿ ಸರಿನಾ ಬಂದ್ಲು ಫಸ್ಟ್ ಬ್ಲ್ಯಾಕ್ ಕಲರ್ದು ಎತ್ಕೊಟ್ಲು ಹಾಂ ಸರಿ ಹಾಕೊಂಡು ಅಕ್ಕ 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 ಬೇಡ ಅಕ್ಕ ಹೊಸಾದಾಗೆ ಆಯ್ತು ಇದನ್ನೇ ಹಾಕೋಬೇಕು ಅದು ಬೇಡ ಇಲ್ಲ ಬೇಡ ಕಣೆ ಬೇಡ ಏನು ಕೇಳ್ತಾನೆ ಇಲ್ಲ ಅವಳದಂತೆ ಅದು ಅವಳು ವಾರ್ಡ್ರೋಬಲ್ಲಿ ಇದ್ದಿದ್ದು ಅಪ್ಪಿ ತಗೊಂಡ್ರದ್ದು ಹೇಗಿದೆ ಪ್ರತೀಕ್ ಎಷ್ಟು ಚೆನ್ನಾಗೈತೆ ಗೊತ್ತಾ ಮುಂದೆ ಎಷ್ಟು ಗೊತ್ತಾಗ್ತಾ ಎಷ್ಟು ಮಂದಿ ಅನ್ನೋದು ಚೆನ್ನಾಗಿದ್ಯಾ ಟೈಟ್ ಆದರೆ ನನಗೆ ಅವಳ ಅಪ್ಪಿ ಜಾನ್ವಿದು ಇಲ್ಲಿ ಇಲ್ಲೆಲ್ಲ ಹಿಂಗೆ ಕಾಣುತ್ತೆ ನಂಗೆ ಇಷ್ಟ ಆಗಲ್ಲ ಎಷ್ಟು ಗೊತ್ತಾ ಇದು ಗೊತ್ತು 1500 1800 ಇರುತ್ತೆ ಇದು ನೈಟ್ ಸೂಟ್ 2000 2,500 3,500 5,000 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಹಾಂ ಅವಳನ್ನ ಕೇಳಿ ಅವಳು ಅದೇನವ ಒಂದು ನೈಟ್ ಸೂಟ್ಗೆ ಇಷ್ಟೊಂದು ಇದು ಮಾಡ್ತಾ ಇದೆಯಾ ಅಷ್ಟೇ ಕಣೆ ಹೋಲ್ಸೇಲ್ ತಂದಿದ್ದು ಎಲ್ಲ ಕಡೆನೂ ಅಷ್ಟೇನೆ ಇದು ಆಚೆ ಕಡೆ 1,500 ನಾವು ಕೊಟ್ಟಿರೋದು 700 ರೂಪಾಯಿ ನಾನು ಓಕೆ ಗೈಸ್ ಅಡ್ರೆಸ್ ಪ್ಲೀಸ್ ಕೇಳಬೇಡಿ ನೀವು ಹುಡ್ಕೋಕ್ಕಾಗಲ್ಲ ಚಿಕ್ಕಪೇಟೆ ಸಂಧಿ ಗುಂದಿಲೆಲ್ಲ ಹೋಗಿದ್ದಾರೆ ಗೈಸ್ ಸಮಯ 3-4 ಕಾಲ್ ಆಗ್ತಾ ಇದೆ ಈಗ ಎದ್ದಿದ್ದ ನಾನು ಹಾಯ್ ಆನವ್ ಟು ಅವಾಗ ಬಂದು ನಾನು ಇಟ್ಕೊಂಡು ಹಾಂ ಬಿಸಿ ಮಾಡಿಸ್ದ ಪ್ರಭಾ ಆನವ್ ಏನದು ಹೌದಾ ಆಮೇಲೆ ಏನಕ್ಕೆ ಇಲ್ಲಿ ಕೂತಿದ್ದೀರಾ ಹಿಂಗೆ ಅಳಟೆ ಹೊಡ್ಕೊಂಡು ಎಲ್ಲಿಗೆ ಬರ್ಬೇಕು ಪಪ್ಪ
ಓಕೆ, ವಾಟ್ ಟು ಡೂ ನೌ? ನಿನ್ನೆ ಇದ್ದಂಥ ಜೋಶು ಯಾರಲ್ಲೂ ಕಾಣಿಸುತ್ತಿಲ್ಲ. ಲೇ ನಿಂದ ಹೇಳೆ, ನಂದು ಬಿಡೆ, ನನ್ಗೆ 2 ಮಕ್ಕಳು ಆಗೈತ್ ಕಣೆ. ಹಿಂಗೆ ಹೋಗ್ತಾ ಇರುತ್ತೆ ಸಂಸಾರ ಕಟ್ಕೊಂಡಿರೋರು ನಾವೆಲ್ಲ. ನೀವೆಲ್ಲ ಪಾಪ ಸಿಂಗಲ್ಸ್, ನಿಮ್ಗೆ ಇರುತ್ತೆ ಯೋಚನೆ. ಅದಕ್ಕೆ ನಾವು ಯಾವಾಗಲೂ ಖುಷಿಯಾಗಿ ಖುಷಿಯಾಗಿ ನೋಡ್ತಾ ಇದ್ದೀನಿ. ಖುಷಿ ಸಾಕು, ಎಲ್ಲ ಕರ್ಕೊಂಡು ಹೋಗ್ತೇನೆ ಅಂತೆಲ್ಲ. ಇವರೆಲ್ಲೂ ಹೋಗೋಣ ಅಂತಾರ, ನನಗೆ ಎಲ್ಲಿ ಹೋಗ್ಬೇಕು? ನನಗೆ ನೋಡೋಳು ಹಂಗೆ ಅಂದಿದ ತಕ್ಷಣ ಸುಮ್ಮನೆ ತಮಾಷೆಗೆ. ಆಚೆ ಹೋಗೋದಂದ್ರೆ ನಮ್ಮ ಅಮ್ಮನೇ ನೋಡೋದು ಫಸ್ಟು. ಆಚೆನ ಗಾಯ್ಸ್ ಏನು ಕಾಸು ಕೊಡ್ಬೇಕು ಅದಕ್ಕೆ? ಹೇಳಿದ್ದು ಮಮ್ಮಿ, ಈ ಥರನೇ ನನಗೂ ಹಂಗೆ. ಯಾಕೆ ಹುರ್ಕೊಂಬಿಡ್ತೀಯ ಹಂಗೆ ಟಕ್ಕಂತ? ಗೈಸ್, ಈಗ ನಾವು ಆಚೆ ಹೋಗೋಣ ಒಂಚೂರು ಅಂತ ಅನ್ಕೊತಾ ಇದ್ದೀವಿ. ಬೋರ್ ಆಗ್ತಾಯಿದೆ ಜೀವನದಲ್ಲಿ. ಗೈಸ್, ನೀವೆಲ್ಲರೂ ಕೇಳ್ತಿದ್ರಿ ಯಾಕೆ ಜಾನ್ವಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿ. ಶಿ ಲೈಕ್ಸ್ ಬ್ಲ್ಯಾಕ್, ಅದಕ್ಕೋಸ್ಕರ ಹಾಕೊತಿದ್ದಾಳೆ. ಆ್ಯಂಡ್ ಮನೆಯಲ್ಲಿ ನಮ್ಗೆ ಏನು ಕಂಫರ್ಟಬಲ್ ಆ ಥರ ಡ್ರೆಸ್ ಹಾಕೊತೀವಿ. ಡೈಲಿ ಒಂದೊಂದು ಹಾಕೊಳ್ಳೋದಕ್ಕೆ ನಾವು ಆಗಿಲ್ಲ. ಸೊ ಇದ್ರೂ ಕಂಫರ್ಟೇಬಲ್ ಆಗಿರೋದನ್ನೇ ಮೋಸ್ಟ್ಲಿ ಎಲ್ಲಾರು ಹಂಗೆ ಮಾಡ್ತಾರೆ, ಫೀಮೇಲ್ಸ್ ಅಥವಾ ಹೂವರ್ ಕಂಫರ್ಟಬಲ್. ಎಲ್ಲರಿಗೂ ಗೊತ್ತಿಲ್ಲ, when it comes to me, ನನಗೆ 10,000 ಬಟ್ಟೆ ಇದ್ರು ಅದು ಕಂಫರ್ಟೇಬಲ್ ಅನ್ಸಿದ್ರೆ ಎಲ್ಲರೂ ಹಂಗೆ. ಇವನ್ ಐ ಡೂ ದ ಸೇಮ್. ಸೊ ಆಮೇಲೆ ಕಂಫರ್ಟಬಲ್ ಆಫ್ ದ ಔಟ್ಫಿಟ್ ಇರೋದೇ ಬ್ಲ್ಯಾಕ್. ಗೈಸ್, ವಿ ಹ್ಯಾವ್ ಗಾಟ್ ರಾಣಿ, ಸೊ ಇವಾಗ ಹೋಗೋಣ. ನಂಗೆ ಗಾಲಿ ಫೀಲ್ ಆಗ್ತದೆ. ಐ ಡೋಂಟ್ ಡೂ ದಟ್ ದಿಸ್ ಎಲ್ಲ. ಐ ಡೋಂಟ್ ಲೈಕ್ ಇಟ್. ಒಂಥರ ಗಲಿ ಥರ ಮಾಡೋಕ್ಕೆ. ಕೆಳಗಡೆ ಹಂಗೆ ಹೋಗೋಣ ಬಾ. ನೋಡಿ, ಪ್ರತೀಕ್ ಅವರು ಎಲ್ಲ ಆಂಟಿದಿರ ಜೊತೆ ಗಾಸಿಪ್ ಮಾಡ್ತಾ ಇದ್ದಾರೆ ಗಾಯ್ಸ್. ಮೈ ಚಾಯ್ಸ್ ಇಸ್ ಆಲ್ವೇಸ್ ರೈಟ್. ಇವರೆಲ್ಲ ಅಟ್ಯಾಕರ್ಸ್ ನೋಡಿ ಹೆಂಗೆ ಗ್ಯಾಂಗ್ ಕಟ್ಕೊಂಡು. ಗ್ಯಾಂಗ್ಸ್ಟರ್ಸ್. ಅವಾಗಲೇ ಯಾವುದೋ ಒಂದು ಲಾರಿ ಥರ ಹೋಯ್ತು, ಅದನ್ನು ಹೆಂಗೆ ಟೈರ್ನ ಕಚ್ಚಕ್ಕೆ ಹೋಗ್ತವನು ಅವ್ನು ಯಾರೋ. ಕೋಪಕ್ಕೆ ಹ್ಞೂ, ಬರಬೇಡ, ನಂಗೆ ಭಯ ಆಗ್ತದೆ ಕಣೋ. ಈಶನ್ ಸ್ಮೆಲ್ಲು ನೋಡ್ತಾ ಇರೋದು. ಗೈಸ್, ಜಾನ್ವಿ ಸ್ಲಿಪ್ಪರ್ ಹಾಕೊಂಡು ಬರೋಕ್ಕೆ ಹೋಗಿದ್ದಾಳೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಗೈಸ್, ನನ್ನ ಜೀವನದಲ್ಲೇ ತಿರಮೀಸು ತಿಂದಿಲ್ಲ, ಸೊ ಜಾನ್ವಿ ಕೊಡ್ಸಕ್ಕೆ ಕರ್ಕೊಂಬಂದಿದ್ದಾಳೆ ಇಲ್ಲಿ. ಅದು ಸಮ್ ರ್ಯಾಂಡಮ್ ಇದು ಅಂದ್ಕೊಳ್ಳಿ. ಪೇ ಮಾಡ್ಬೇಕಾ? ಓಕೆ, ಲೆಟ್ಸ್ ಟ್ರೈ. ಇಸ್ ಜಾನ್ವಿ ಕೊಡಿಸ್ತಿರೋದು ನನಗೆ. ಟ್ರೈ ನೋಡೋಣ ಹೆಂಗಿದೆ ಅಂತ. ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ದಿಸ್. ನಾನು ಮನೇಲಿ ಮಾಡೋಣ ಅಂದರೆ ಐಟಮ್ಸ್ನ ತಗೊಬಂದು ಇಟ್ಕೊಂಡೆ. ಮಮ್ಮಿ ಕೇಳ್ತೀನಿ ಏನಕ್ಕೆ ಇದೆಲ್ಲ ತರಿಸಿದ್ಯಾ ಅಂತ. ಹೋಗಕ್ಕೆ ತಿರಮಿಸಿ ಮಾಡಿಸ್ಕೊಡೋಣ ಅಂತ ತಗೊಬಂದು ಇಟ್ಕೊಂಡೆ. ಹಾಂ, ಅಷ್ಟರಲ್ಲಿ ಟೈಮು ಆಗಿಲ್ಲ. ನಾವು ಹಿಂಗೆ ಶಾಪಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಕೊಂಡು ಟೈಮೇ ವೇಸ್ಟ್ ಆಗುತ್ತೆ. ಸೊ ಈಗ ನಾವು ತಿರಮೀಸುನ ತಗೊಂಡು ಬಂದ್ವಿ. ಆ್ಯಕ್ಚುಲಿ ಜಾನ್ವಿ ಕೊಡಿಸಿದ್ದು. ಹೌದಾ? ಹಾಂ. ಸೊ ಶಿ ಆಲ್ವೇಸ್ ವಾಂಟೆಡ್ ಟು, ನಾನು ಅವಳೇ ಮಾಡಿಕೊಟ್ಟು ತಿನ್ನಬೇಕು ಅಂತ ಇತ್ತು. ಬಟ್ ಆಗಲಿಲ್ಲ. ಬರುತ್ತಾ? ಮಾಡ್ಬೋದು. ಸೊ ಜಾಸ್ತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ ಅದು? ಹಿಂಗೆ ಇಟ್ಕೊಂಡಿದ್ದೀರಲ್ಲ ತಿರಮಿಸುನ. ಎಲ್ಲ ಕಡೆ ಚೆನ್ನಾಗಿರಲ್ಲ ಬಾವ. ಅದನ್ನ ಇದಂತ ಏರಿಯಾ ಇದು ಪಾಪ. ಹಾಂ, ಏನೇನು ಟ್ರೆಂಡ್ ಫುಡ್ಗಳು ಬರುತ್ತೆ ಎಲ್ಲ ಕಡೆ ಹಾಕೊಂಡ್ಬಿಡ್ತಾರೆ ಇಲ್ಲಿ. ಓಕೆ, ಓಕೆ, ಟ್ರೈ ಮಾಡೋಣ. ಯಾ ಚಾಕೋ ಪುಗ್ರೆ. ವಾರೇ ವಾ, ಸಗದಾಗಿದೆ. ಲೆಟ್ಸ್ ಟ್ರೈ. ನಾನೇ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಒಂದು ಇದೆಲ್ಲ ಪ್ರೈಸ್ ಹೇಳ್ದ? ಎಷ್ಟು ಮಾ ಇದು? 199 ಅಷ್ಟೇ ಅಂತ. 199 ಅಷ್ಟೇ ಅಂತ ಗೈಸ್. 200 ಇಲ್ಲವಾ? ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿ ಅಲ್ವಾ ಇದು? ಹಾಂ, ಕೆಫೇಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಸಗದಾಗಿದೆ.
ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಚೆನ್ನಾಗಿರೋ ಕಡೆ ಯಾವ್ದು ನೆನಪಿರಲ್ಲ, ಯಾವ್ದು ಚೆನ್ನಾಗಿಲ್ಲ ಯಾವ್ದು ಚೆನ್ನಾಗಿಲ್ದಿರೋ ಕಡೆ ತಿಂದಿರ್ತೀವಿ. ಸೂಪರ್ ಆಗಿದೆ. ಓಹೋ ಏನು ಮಾಡೋದು ಬಾಬಾ? ಹೆಂಗಿದೆ ಹೇಳಿ, ಏನ್ ಮಾಡೋಣ ಅಂತ ಆಗ್ಲೇ ಡೀಟೇಲ್ಗೆ ಹೋಗ್ಬಿಡ್ತಾರೆ ಪ್ರತೀಕ್. ಇವ್ರಿಗೆ ಇರ್ತಾರೆ. ಚಾಕೋ ಪೌಡರ್ ಫ್ಲೇವರ್ ಸಕ್ಕತ್ತಾಗಿದೆ ಅಂದರೆ ಈ ಪಾರ್ಲೇಜಿ ಬಿಸ್ಕೆಟ್ನ ಚೆನ್ನಾಗಿ ಇದು ಮಾಡಿಬಿಟ್ಟು ಬಾಬಾ ಅದು ರಸ್ಕ್ಗೆ ಆಮೇಲೆ ಕ್ರೀಮ್ನೆಲ್ಲ ವಿಸ್ಕ್ ಮಾಡ್ಬಿಟ್ಟು ಹಾಕಿರ್ತಾರೆ. ಇಲ್ಲ ಅಂತ ಅಂದ್ರೆ ಎಷ್ಟೊಂದು ಜನ ಹೈ ಪ್ರೋಟೀನ್ ತಿರಮಿಸು ಮಾಡ್ಕೋಬೇಕು ಅಂದ್ರೆ ಪನ್ನೀರ್ನೂ ಮಾಡಿ ತಿರಮಿಸು ಅದನ್ನು ಮಾಡ್ತಾರೆ. So it's ಪಾರ್ಲೇಜಿ basically rusk based. ಸಕ್ಕದಾಗಿದೆ. ಐ ಲವ್ಡ್ ಇಟ್. ನಂಗೆ ಈ ಥರ ಸಿಕ್ಕಾಪಟ್ಟೆ ಇಷ್ಟ. ಸಕ್ಕದಾಗಿದೆ. ಥ್ಯಾಂಕ್ ಯು ಜಾನು. ಪ್ರತೀಕ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸಕ್ಕದಾಗಿತ್ತು ತಾನೇ ಇಲ್ಲಿ. ಐ ಲವ್ಡ್ ಇಟ್. ಸಖತ್ ಖುಷಿ ಆಯಿತು ಇಲ್ಲಿ. ನೈಸ್ ಕಲೆಕ್ಷನ್. ಜಾನ್ವಿ ಅಂತೀನಿ, ಅಮೇಯಂಗೆ ಫಾರ್ ಅ ಫಸ್ಟ್ ಟೈಮ್ ಸಕ್ಕದಾಗಿ ಶಾಪಿಂಗ್ ಮಾಡಿದ್ವಿ. ಅಷ್ಟು ಸ್ಯಾಟಿಸ್ಫೈ ಆಗಿತ್ತು ಒಂದೇ ಜಾಗದಲ್ಲಿ. ಈ ಸೂಪರ್ ಕಲೆಕ್ಷನ್ಸ್ ಇತ್ತು ಗೊತ್ತಾ, ಎಷ್ಟು ಸೂಪರ್ ಕಲೆಕ್ಷನ್ಸ್ ಇತ್ತು ಗೊತ್ತಾ. ಬಾ ಸುಬ್ಬಿಗೆ ಹೋಗಿ ತೋರ್ಸೋಣ. ಸುಸ್ತುಕೊಂಡು ಏನೋ ತಿಂದೇನೋ ಹೋಗಿದ್ರಲ್ಲ ಅಲ್ಲಿ ಹೋಗಿ. ಇನ್ನೇನೋ ಬರ್ತಾರೆ ಅಮ್ಮ ಅಕ್ಕ ಅಭಿಯಣ್ಣ ಈ ಮಂತು. ಸೊ ವಿ ಆರ್ ಆಗಸ್ಟಿಗೆ ಬಂದ್ಬಿಟ್ಟಿದ್ದೀವಿ. ಈ ಮಂತು ತುಂಬ ಚೆನ್ನಾಗಿರಲಿ ಅಂತ ಅನ್ಕೊಂತೀವಿ. ಕರೆಕ್ಟ್. ನನಗಂತೂ ಹೆಂಗ್ ಅಪ್ಸ್ ಆ್ಯಂಡ್ ಡೌನ್ಸ್ ಹೊಡಿತಾ ಇದೆ ಅಂದರೆ ರಾಶಿ ಗ್ರಹಗತಿ ಸರಿ ಇಲ್ಲ ಗೈಸ್. ವೆರಿ ನೈಸ್. ಐ ಲೈಕ್ ಗೋಯಿಂಗ್ ಔಟ್. ಹಿಂಗೆಲ್ಲ ಹೋಗೋದು. ಹುಡುಗಿರಿಗೆ ಫೀಮೇಲ್ಸ್ ಆರ್ ಸೋ ಸಿಂಪಲ್ ಗೈಸ್. ಆದರೆ ದಟ್ ಈಸ್ ವೆರಿ ಟ್ರೂ. ಫೀಮೇಲ್ಸ್ ಆರ್ ಸೋ ಸಿಂಪಲ್. ಹೌದು, ಮೆನ್ ಆರ್ ಸೋ ಸಿಂಪಲ್. ನೋ ಕಾಂಪ್ಲಿಕೇಟೆಡ್. They do stuffs and they tell that women are complicated and women are so bad. ಟ್ರೂ, ಐ ಅಕ್ಸೆಪ್ಟ್ ದಿಸ್. ಹೌದು. ಆಮೇಲೆ ದೇ ಮಾಡಿದ್ದು ನಮಗೆ ನೆಮ್ಮದಿ ಕೊಟ್ಬಿಡಿ, ನಮಗೆ ನೆಮ್ಮದಿ ಬೇಕು. ಮಾಡೋದು ನಮ್ಮ ನೆಮ್ಮದಿನ ಹಾಳು ಮಾಡ್ಬಿಟ್ಟು ಅವ್ರ ನೆಮ್ಮದಿಗೋಸ್ಕರ ಹುಡ್ಕೋದು. ಐ ಲವ್ ದಿಸ್. ಇದನ್ನ ನೀವು ಅಗ್ರಿ ಮಾಡ್ತೀರಾ? ಅಗ್ರಿ ಮಾಡಿದ್ರೆ ಹೇಳಿ. ಬಂದ್ರಿ ಬ್ಯಾಡ್ ಅಂತ ಪಾಪ ಮೆನ್ಸರ್ ಎಲ್ಲ ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಹಂಗೇನೆ. ಮದುವೆ ಆಗ್ತದೆ. Not all men, but it is always a man. ಎಸ್, ದ ಪ್ರಾಬ್ಲಮ್ ಇಸ್ ಮೆನ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಫೀಮೇಲ್ ಆಗಿರಲ್ಲ, ಅದಕ್ಕೋಸ್ಕರ ಮೆನ್ ಅಂತ ಅನ್ಸುತ್ತೆ. ಆಪೋಸಿಟ್ ಇಲ್ಲ, ಅವರು ಆ ಸಿಂಪಲ್ ವಿಷಯನ ಅರ್ಥ ಮಾಡ್ಕೊಳ್ದೆ ಅದನ್ನೇ ಒಂಥರ ದಿಲ್ ಟ್ರೈ ಟು ಕೀಪ್ ಎಸ್ಕೇಪಿಂಗ್ ಆ ರಿಯಾಲಿಟಿಯಿಂದ. ಆ ಎಸ್ಕೇಪ್ ಆಗಿ ಅದು ಓವರ್ ಸ್ಟಫ್ ಆಗಿ ಒಂಥರ ಆ ಲೈಫಲ್ಲಿ ಕ್ಲಾರಿಟಿನೇ ಇರೋದಿಲ್ಲ. ಅವ್ರ ಮ್ಯಾಸ್ಕ್ಯುಲೈನ್ ಆದ್ರೆ ಅವ್ರಿಗೆ ಫೆಮಿನೈನ್ ಎನರ್ಜಿ ಬೇಡ, ಅವ್ರಿಗೂ ಮ್ಯಾಸ್ಕ್ಯುಲೈನ್ ಎನರ್ಜಿನೇ ಬೇಕು. ಅವ್ರಿಗೆ ಬೇಕಾದಂಗೆ ನಾವು ಮ್ಯಾಸ್ಕ್ಯುಲೈನ್ಗೆ ಫೆಮಿನೈನ್ ಎರಡಕ್ಕೂ ಸ್ವಿಚ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ, ಅಂಡ್ ಐ ಲವ್ ದಿಸ್. ಅದು ವಿಚ್ ಇಸ್ ಸೋ ಬ್ಯಾಡ್. ಒನ್ ಪಾಯಿಂಟ್ ಆಫ್ ಟೈಮ್ ನಮ್ಮನ್ನೇ ಅರ್ಥ ಮಾಡ್ಕೊಂತಾರೆ ಹಂಗಂದ್ರೆ. ಕರೆಕ್ಟ್. ಪ್ಲೀಸ್ ಮಾತಾಡಿ ಪ್ರತೀಕ್, ಯು ಆರ್ ಅಟ್ಯಾಕ್. I'm not opposing any men. ಅಲ್ಲ they are always ಹೌದು. ಅಂದ್ರೆ ಒಂಥರ ಈಸಿಯಾಗಿ ಅಂದ್ರೆ ಕೊಡ್ಬೇಕಾಗಿರೋದನ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಡ್ತಾರೆ. ಬನ್ನಿ ಒಂದು ಫೋಟೋ ತಗೊಂಡ್ಬಿಡೋಣ. ಫೋಟೋ ತಗೊಂಡ್ಬರ್ತೀವಿ. ಸೊ ಈಗ ಸಮಯ 8:15 ಆಯಿತು. ನಾವು ಮನೇಲಿದ್ದೀವಿ. ಬಟ್ಟೆ ನೋಡ್ತಾ ಇದ್ದಾರೆ ತಂದಿರೋದು. ನೀ ತಿನ್ನಪ್ಪ. ಅಕ್ಕ ನೀರು ನನಗೂ. 8:15 ತಿನ್ನು ತಾತ. ಅಪ್ಪ ಮಗ. ಓಕೆ, ಇವಾಗ ಇನ್ನೇನೋ ಪ್ರತೀಕ್ ಅವ್ರು ಹೊರಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಸಿ ಯು ಆಲ್ ಅಗೇನ್. ಲವ್ ಯು. ಬಾಯ್.